ವರ್ಷದಿಂದ ಇಷ್ಟಪಡ್ತಾ ಇದ್ವಿ. ಸೊ ಅದರಿಂದ ನಾವು ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಪ್ರೀತಿಗೆ ಕಣ್ಣಿಲ್ಲ ಅನ್ನೋ ಮಾತಿದೆ, ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಬಹುದು. ಆದರೆ ಸಂಬಂಧಗಳಿಗೂ ಕೂಡ ಕಣ್ಣಿಲ್ಲದೆ ಹೋದರೆ ಹೇಗೆ? ನೋಡಿ, ಹಿಂದೂ ಸಂಪ್ರದಾಯದಲ್ಲಿ ಅಣ್ಣ ತಂಗಿ, ಚಿಕ್ಕಮ್ಮ ಚಿಕ್ಕಪ್ಪ ಒಂದು ಬಾಂಧವ್ಯ ಮತ್ತು ನಂಟಿದೆ. ಕಳ್ಳಬಳ್ಳಿ ಇರ್ಬೋದು, ರಕ್ತ ಸಂಬಂಧಗಳಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಅರ್ಥ ಇದೆ. ಹೀಗೆಲ್ಲ ಸಂಬಂಧಗಳಿಗೂ ಕೂಡ ಅದರದ್ದೇ ಆದಂಥ ನಂಟಿರೋ ನಡುವೆ ಅದನ್ನು ಮೀರಿ ನಡೆದಾಗ ನಮ್ಮ ಸಂಪ್ರದಾಯಗಳ ಚೌಕಟ್ಟನ್ನೇ ಹಾಳುಗಡವಿ ಸಂಸ್ಕೃತಿಯನ್ನು ಹಾಳು ಮಾಡಿಬಿಡುತ್ತೆ. ಅಂಥದ್ದೊಂದು ಪ್ರಕರಣ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರೋದು. ನನಗೆ ತಮ್ಮನೇ ಬೇಕು, ತಮ್ಮನೊಂದಿಗೆ ಬಾಳ್ತೀನಿ ಅಂತ ಹೇಳಿ ತಮ್ಮನೊಂದಿಗೆ ಪ್ರೀತಿಸಿ ಮದುವೆಯಾಗಿರ್ತಕ್ಕಂಥ ವಿಚಿತ್ರ ಘಟನೆ ಇದು. ನೋಡಿ, ಇದನ್ನು ನೀವು ಹೇಗೆ ವ್ಯಾಖ್ಯಾನಿಸ್ತಿರೋ ಅಥವಾ ಹೇಗೆ ಡಿಫೈನ್ ಮಾಡ್ತಿರೋ ಗೊತ್ತಿಲ್ಲ. ಇದಕ್ಕೆ ನೀವು ಪ್ರೀತಿ ಅಂತ ಹೇಳಿ ಕರಿತಿರೋ, ಅಥವಾ ವಯಸ್ಸಿನ ದೇಹದ ಆಸೆ ಸುಖವನ್ನು ಬಯಸಿ ಆರಿಸಿ ಹೋಗಿರೋದು ಅಂತ ಹೇಳ್ತಿರೋ, ಅಥವಾ ಕಾಮ ಅಂತ ಹೇಳ್ತಿರೋ, ಅಥವಾ ಪ್ರೀತಿಯ ಅಮಲ್ನಲ್ಲಿ ನಮ್ಮ ಸಂಬಂಧಗಳ ಬೆಲೆಯನ್ನೇ ಮರೆತಂಥ ವಿಚಿತ್ರ ಬಾಂಧವ್ಯ ಇದು ಅಂತ ಹೇಳ್ತಿರೋ ಗೊತ್ತಾಗ್ತಾ ಇಲ್ಲ. ಅವ್ರ ಮೇಲೆ ಒಪ್ಪಲ್ಲ, ಕೊಡಲ್ಲ, ಹಿಂಗೆ ಮಾತಾಡಿದರು. ಇವಾಗ ಆದರೂ ನಾನು ಒಪ್ಕೊಂಡು ಮಾತಾಡೋಣ ಅಂತ ಮದುವೆ ಆಗೋಣ ಅಂತ ಇವ್ರಿಗೆ ಹೇಳಿದ್ದೆ. ತಿರುಗಿ ಹುಡುಗಿಗೆ ಬೇರೆ ಸಂಬಂಧ ಮಾಡಿಬಿಟ್ಟು ವಿಷಯ ಕುಡಿತಿದ್ದು ಅವ್ರಿಗೆ ಮಾಡ್ಕೊಬೇಕು ಅಂತ ಇವ್ರಿಗೆ ಟಾರ್ಚರ್ ಕೊಟ್ಟರು. ಇದೀಗ ಇವರಿಗೆ ನಾವು ಹೇಗೆ ಪ್ರೇಮಿಗಳು ಅಂತ ಒಪ್ಕೊಳ್ಳೋಕ್ಕಾಗತ್ತೆ ಅಂತ ಅವರ ಪೋಷಕರು ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ. ನೀವು ವಿರೋಧ ಮಾಡ್ಕೊಳ್ಳೋರು ಮಾಡ್ಕೊಳ್ರಿ ಅಂತ ಹೇಳಿ ಅವರಿಬ್ಬರೂ ಕೂಡ ದೇವಸ್ಥಾನದಲ್ಲಿ ಹಾರವನ್ನು ಬದಲಾಯಿಸಿದ್ದು ಆಗಿದೆ, ತಾಳಿಯನ್ನು ಕಟ್ಕೊಂಡಿದ್ದು ಆಗಿದೆ. ಅಧಿಕೃತವಾಗಿ ನಾವಿಬ್ಬರು ಗಂಡ ಹೆಂಡತಿಯಾಗಿ ಬದಲಾಗಿದ್ದೀವಿ ಅಂತ ಹೇಳಿ ಅವರು ಕೂಡ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಈ ಅಕ್ಕ ತಮ್ಮನ ಲವ್ ಸ್ಟೋರಿ ಏನು ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಇದೀಗ ಈ ಕೇಸ್ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆ ಮೆಟ್ಲೇರಿದ್ದು ಕೂಡ ಆಯಿತು. ಅಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರದ SP ಕೂಡ ಒಂದು ರಾಜಿ ಪಂಚಾಯಿತಿಯನ್ನು ಕೂಡ ಮಾಡಿಸಿದ್ದಾಯಿತು. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಏನು ಹೇಳ್ತಾರೆ ಇಬ್ಬರಿಗೂ ಕೂಡ ಅರ್ಥ ಮಾಡಿಸಿರ್ತಾರೆ. ನೋಡಿ, ನೀವು ವರಸೆಯಲ್ಲಿ ಅಕ್ಕ ತಮ್ಮ ಆಗ್ತೀರಿ, ಸಂಬಂಧಗಳ ಬೆಲೆಗಳಿಗೆ ನೀವು ಕೂಡ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಜೊತೆಗೆ ತಂದೆ ತಾಯಿಗಳು ಕೂಡ ಕಣ್ಣೀರು ಇಡ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ ಅಂತ. ಆದರೆ ಅವರು ಯಾರ ಮಾತನ್ನು ಕೂಡ ಕೇಳಿಲ್ಲ. ನಮಗೆ ತಂದೆ ತಾಯಿಯಿಂದಲೇ ಬೆದರಿಕೆ ಇದೆ ಅನ್ನೋ ರೀತಿಯಾಗಿ ಅವರು ಕೂಡ ದೂರು ಕೊಟ್ಟಿದ್ದಾರೆ. ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಸವಕನಹಳ್ಳಿ ಗ್ರಾಮದಲ್ಲಿ ಇಂಥದ್ದೊಂದು ವಿಚಿತ್ರ ಘಟನೆ ಗ್ರಾಮವನ್ನು ಕೂಡ ಆತಂಕಕ್ಕೀಡು ಮಾಡಿರ್ತಕ್ಕಂಥದ್ದು. ಯಾಕೆ ನಾನು ಆತಂಕ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದೊಂದು ರೀತಿಯಾಗಿ ಸಾಂಕ್ರಾಮಿಕವಾಗೂ ಬದಲಾಗಬಹುದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಚೆನ್ನಪ್ಪ ಮುನಿಕೃಷ್ಣಪ್ಪ ಅವ್ರಿಗೊಂದು 3 ಜನ ಮಕ್ಕಳು. ಅದರಲ್ಲಿ 29 ವರ್ಷದ ಶಶಿಕಲಾ 2ನೇ ಮಗಳು. ಹೊಸಕೋಟೆ ತಾಲೂಕಿನ ಹಳಿಯೂರು ಗ್ರಾಮದ ಶಿವಶಾಂತಮ್ಮ ಅವರು 2ನೇ ಮಗ ಪ್ರವೀಣ್ ಇದ್ದಾನೆ. ನೋಡಿ, ಸಂಬಂಧದಲ್ಲಿ ಇವರಿಬ್ಬರು ಕೂಡ ಅಕ್ಕ ತಮ್ಮ ಆಗ್ತಾರೆ ಅಂತ ಪೋಷಕರು ಹೇಳ್ತಾ ಇರೋದು. ಈಗಿನ ಜನರು ಯಾರಿಗೂ ಕೂಡ ಸಂಬಂಧಗಳನ್ನು ಕೇರು ಕೂಡ ಮಾಡೋದಿಲ್ಲ, ಅದು ನಿಮಗೆಲ್ರಿಗೂ ಕೂಡ ಗೊತ್ತಿರೋದು. ಅದಕ್ಕೆ ಸಂಬಂಧಪಟ್ಟಾಗ ಅನೇಕ ಕೇಸ್ಗಳನ್ನು ಎಕ್ಸಾಂಪಲ್ ಆಗಿ ನಾನೇ ಮಾಡಿದ್ದೀನಿ ಹಳೆಯ ಸ್ಟೋರಿಗಳಲ್ಲಿ. ಇದೇ ಶಶಿಕಲಾ ಅವರ ಹಳಿಯೂರು ಸಂಬಂಧಿಕರ ಮನೆಗೆ ಪ್ರವೀಣ್ ಬಂದಿರ್ತಾನಂತೆ ಒಂದು 3 ವರ್ಷಗಳ ಹಿಂದೆ. ಸ್ನೇಹ ಪ್ರೀತಿಯಾಗಿ ಬದಲಾಗಲಿಕ್ಕೆ ಈಗಿನ ಕಾಲದಲ್ಲಿ, ಕಲಿಯುಗದಲ್ಲಿ ಭಾಳಷ್ಟು ಕಾಲ ತೆಗೆದುಕೊಳ್ಳೋದೆಲ್ಲ ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಫೋನ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ಬರ ಸ್ನೇಹ ಸಂಪರ್ಕ ಬೆಳೀತಾ ಹೋಗುತ್ತೆ. ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಪ್ರೀತಿಯಾಗಿ ಬದಲಾದ ತಕ್ಷಣ ಡೇಟಿಂಗು, ಮೀಟಿಂಗು, ಚಾಟಿಂಗು ಎಲ್ಲವೂ ಕೂಡ ಶುರುವಾಗುತ್ತೆ. ಇಬ್ಬರು ಕೂಡ ಸುತ್ತಾಡಿದ್ದಾರೆ, 3 ವರ್ಷಗಳಿಂದ ಸುತ್ತಾಡಿದ್ದಾರೆ, ಜೊತೆಯಾಗಿ ಬೆರ್ತಿದ್ದಾರೆ. ಇವೆಲ್ಲವೂ ಆದಮೇಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಹಂಗಾಟದಲ್ಲಿರ್ತಕ್ಕಂಥ ಶಿವನ ದೇವಾಲಯದಲ್ಲಿ ಇಬ್ಬರು ಕೂಡ ಮದುವೆ ಆಗಿದ್ದಾರೆ. ಮದುವೆ ಆಗಿದ್ದರೆ ಅದು ಸಮಸ್ಯೆ ಅಲ್ಲ. ಒಂದು ಕಡೆ ಸಂಬಂಧದ ಸಮಸ್ಯೆ ಇಲ್ಲಿ ಬಂದಿದೆ, ಇನ್ನೊಂದು ಕಡೆ ಈಕೆ ಮದುವೆಗೂ ಕೂಡ ಒಪ್ಕೊಂಡು, ಇನ್ನೊಂದು ಕಡೆ ಲಗ್ನ ಪತ್ರಿಕೆಗಳು ಕೂಡ ಪ್ರಿಂಟ್ ಆದಮೇಲೆ ನಾನು ಇನ್ನೊಬ್ಬನನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡ ಮೇಲೂ ಕೂಡ ಪೋಷಕರಿಗೆ ಯಾಮಾರಿಸಿ ಈ ರೀತಿಯ ಹೋಗೋದಿದೆಯಲ್ಲ. ಇನ್ನೊಂದು ಕುಟುಂಬದವ್ರು ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿದಂಥ ಹುಡುಗನ ಕುಟುಂಬದವ್ರು ಏನು ಮಾಡಬೇಕು? ನೋಡಿ, ಈ ಥರದೊಂದು ಸಮಸ್ಯೆಗಳು ಹೇಳುತ್ತೆ. ಇದೆಲ್ಲ ಆದಮೇಲೆ, ಇದು ರಂಪಾಟುಗಳಾದಮೇಲೆ ಯುವತಿಯ ಪೋಷಕರು ಹೊಸಕೋಟೆ ತಾಲೂಕಿನ ಚಪ್ಪರಗಲ್ಲು ಪೊಲೀಸ್ ಠಾಣೆಯಲ್ಲಿ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಮುಂದೇನಾಯಿತು ಅದು ತುಂಬ ಇಂಟ್ರೆಸ್ಟಿಂಗ್. ಅಣ್ಣ ತಂಗಿ ಆಗಬೇಕು, ಏನು ನೋಡಿ ಅವಳು ತಂಗಿನೇ ಆಗಬೇಕು, ಅವಳ ಮಗ ಈ ಥರ ಏನು ನೋಡ್ಕೊಂಡ್ಬಿಟ್ಟು ಇದು ಮಾಡಿಕೊಂಡು ಲವ್ ಮಾಡಿದ್ದೀವಿ ಅದು ಅಂತ ಹೇಳ್ಬಿಟ್ಟು ಅಣ್ಣ ತಂಗಿ ಆಗಬೇಕು. ನಮಗೆ ಪೋಷಕರಿಂದಲೇ ಬೆದರಿಕೆ ಇದೆ, ಅವ್ರು ನಮ್ಮನ್ನು ಹೊಡಿತೀವಿ ಬಡಿತೀವಿ ಅಂತ ಎದುರಿಸ್ತಾ ಇದ್ದಾರೆ ಅಂತ ಈ ಹುಡುಗಿ ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡೆದು ಮದುವೆಯಾದ ನಂತರ ಅಲ್ಲಿ ಸೇಫಾಗಿದ್ದಾರೆ. ಅದಾದಮೇಲೆ ಇದು ಮುಂದಿನ ಹಂತಕ್ಕೆ ಹೋಗುತ್ತೆ ಅಂದಾಗ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟು, ಜೊತೆಗೆ ಅಲ್ಲೇ ಚಿಕ್ಕಬಳ್ಳಾಪುರ SP ಕೂಡ ಹೋಗಿ ದೂರು ಕೊಟ್ಟು ಅವರಿಂದಲೂ ಕೂಡ ಧೈರ್ಯವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವ್ರ ಪೋಷಕರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಕ್ಕನ ಮಗಳು ಇವಳು, ತಂಗಿಯ ಮಗ ಆತ, ಸಂಬಂಧದಲ್ಲಿ ಇಬ್ಬರು ಕೂಡ ಅಕ್ಕ ತಮ್ಮ ಆಗ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇರೋದು. ಇನ್ನು ಹುಡುಗ ಡ್ರೈವರ್ ಕೆಲಸ ಮಾಡ್ತಾನೆ, ಆತನಿಗೆ ವಯಸ್ಸಿನಲ್ಲಿ 29 ಹಾಗೂ ಹುಡುಗನಿಗೆ 30 ಅಂತ ಹುಡುಗಿ ಹೇಳ್ತಾ ಇರೋದು. ಆದರೆ ಅದು ಸುಳ್ಳು.
ಹುಡುಗಿಗೆ 29 ವರ್ಷ, ಹುಡುಗನಿಗೆ ಕೇವಲ 24 ವರ್ಷ. ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಯುವತಿಯ ತಾಯಿ ಚೆನ್ನಮ್ಮ ಹಾಗೂ ಹುಡುಗನ ತಾಯಿ ಶಾಂತಮ್ಮ ಇಬ್ಬರು ಕೂಡ ಸಂಬಂಧದಲ್ಲಿ ಅಕ್ಕ ತಂಗಿ ಆಗ್ತಾರೆ. ಸೊ ಹಾಗಾಗಿ ಇವರು ಕೂಡ ಅಕ್ಕ ತಮ್ಮ ಆಗಿರೋದ್ರಿಂದ ಇದು ಒಂದು ರೀತಿಯಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸರಿ ಹೊಂದೋದಿಲ್ಲ ಅನ್ನೋ ರೀತಿಯಾಗಿ ಅವರು ಕೂಡ ಅಭಿಪ್ರಾಯಗಳನ್ನು ಪಡ್ತಾ ಇರೋದು. ಇನ್ನು ಹುಡುಗನ ಕಡೆಯವರು ಲಗ್ನ ಪತ್ರಿಕೆಯನ್ನು ಹಂಚಿದವರು ಅವರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮರ್ಯಾದೆ ಹೋಯಿತು, ದುಡ್ಡು ಹೋಯಿತು, ಎಲ್ಲ ಹೋಯಿತು ಅಂತ. ಮೇ 7ನೇ ತಾರೀಕು 8ನೇ ತಾರೀಕು ರಿಸೆಪ್ಷನ್ನು, ಮದುವೆ ಎಲ್ಲವನ್ನೂ ಕೂಡ ಪ್ಲ್ಯಾನ್ ಮಾಡಿ ಅದಕ್ಕೆ ಬೇಕಾಗಿದ್ದಂಥ ಎಲ್ಲವನ್ನು ಕೂಡ ಆಧಾರ್ ಕಾರ್ಡ್ ಎಲ್ಲವನ್ನು ಕೂಡ ಒಂದು ಮದುವೆ ಮನೆಯವರಿಗೆ ಜೊತೆಗೆ ಏನು ನಾವು ಮದುವೆಯ ಮಂಟಪವನ್ನು ಬುಕ್ ಮಾಡ್ತೀವಿ ಅಲ್ಲೂ ಕೂಡ ಎಲ್ಲವನ್ನೂ ಕೂಡ ಕೊಟ್ಟಂಥ ಹುಡುಗಿ ಏಕಾಏಕಿಯಾಗಿ ಈಗ ವಿರೋಧವನ್ನು ಮಾಡಿ ಉಲ್ಟಾ ಹೊಡೆದ್ಬಿಟ್ಲಲ್ಲಪ್ಪ ಅಂತ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನಮಗೆ ಈ ಥರದ ಅನೇಕ ಘಟನೆಗಳನ್ನು ಪ್ರತಿನಿತ್ಯ ನಾವು ಕೂಡ ಕೇಳ್ತಾ ಇದ್ದೀವಿ. ಪರಪುರುಷನ ಜೊತೆ ಓಡೋಗೋದು, ಬಾಡಿಗೆ ಮನೆಯಲ್ಲಿದ್ದಾಗ ನಿಮಗೆ ಇತ್ತೀಚೆಗೆ ರಾಖಿ ಕಟ್ಟಿ ತಂಗಿ ಅಂತ ಕರಿತಾ ಇದ್ದವನ ಜೊತೆಗೆ ಓಡುವುದಂಥ ಕೇಸ್ಗಳು, ಜಿಮ್ ಟ್ರೈನರ್ ಕೇಸ್ ನೀವು ಗಮನ ಹರಿಸಿದ್ದೀರಿ ಅಂತ ಹೇಳ್ತೀನಿ ನಾನು. ರಂಜಿತಾ ಅನ್ನೋ ಮಹಿಳೆ, ಬೆಂಗಳೂರಿನಲ್ಲಿ ನಡೆದಂಥ ಘಟನೆ. ಇನ್ನೂ ವಿಚಿತ್ರ ಅಂದರೆ ವಯಸ್ಸಿಗೆ ಬಂದ ಮಕ್ಕಳು ಇರ್ತಾರೆ, ಆದರೂ ಕೂಡ ನೆಲಮಂಗಲದಲ್ಲಿ ನಡೆದಂಥ ಘಟನೆ. ಅಕ್ರಮ ಸಂಬಂಧ, ಗಂಡನನ್ನು ತೊರೆದು ಆತನೊಂದಿಗೆ ಹೋಗಿದ್ದು, ಕೊನೆಗೆ ಆಕೆ ಎಲ್ಲೋ ಒಂದು ಕಡೆ ನೆಲಮಂಗಲದ ತೋಟದಲ್ಲಿ ಮೃತದೇಹಗಳು, ಅದು ಕೂಡ ಪಳೆಯುಳಿಕೆಗಳು ಪತ್ತೆಯಾಗಿದ್ದು, ಮೂಳೆ ತಲೆಬೂಡೆ ಸಿಕ್ಕಂಥದ್ದು. ಇದನ್ನು ನಾವು ಏನು ಹೇಳಬೇಕು ಗೊತ್ತಾಗ್ತಲ್ಲ. ಕೇವಲ ದೇಹದ ಆಸೆಗೆ ಈ ರೀತಿ ಹೋಗ್ತಾ ಇದ್ದಾರಾ ಇಲ್ಲವಾ ಅದನ್ನು ಕೂಡ ನಮಗೆ ಒಂದು ರೀತಿಯಾಗಿ ಆತಂಕದ ಪರಿಸ್ಥಿತಿ. ಇಲ್ಲ ಇವರೆಲ್ಲರಿಗೂ ಕೂಡ ಒಂದು ಕೌನ್ಸಿಲಿಂಗ್ ಮಾಡಬೇಕಾಗುತ್ತಾ? ಇತ್ತೀಚೆಗೆ ಕಾಲ ಬದಲಾಗ್ತಾ ಇರೋ ಪರಿಯನ್ನು ನೋಡಿದ್ರೆ ಸಂಬಂಧಗಳಿಗೂ ಕೂಡ ರೆಸ್ಪೆಕ್ಟ್ ಕೊಡದೆ ಅಣ್ಣ ತಂಗಿ ಅಕ್ಕ ತಮ್ಮ ಇದ್ಯಾವ ಸಂಬಂಧಗಳ ವ್ಯಾಲ್ಯೂ ಕೂಡ ಗೊತ್ತಿಲ್ಲದಂತೆ ಈ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾ ಇರೋದು ಒಂದು ಕಡೆ ನಮ್ಮ ಸೊಸೈಟಿ ಕಲ್ಮಶ ಆಗಿರೋದಕ್ಕೆ ಸಾಂಕೇತಿಕವಾಗಿ ಸಾಕ್ಷಿ ಆಗ್ತಕ್ಕಂಥ ಪ್ರಕರಣಗಳಿದು. ಇದು ಹೀಗೆ ಮುಂದುವರೆದ್ರೆ ಮುಂದೆ ಯಾವ ರೀತಿಯಾಗಿ ನಮ್ಮ ಸೊಸೈಟಿ ಪೊಲ್ಯೂಟ್ ಆಗುತ್ತೆ ಅನ್ನೋ ಆತಂಕದಲ್ಲೂ ಕೂಡ ಹಳೆ ತಲೆಮಾರಿನವ್ರು ಇದ್ದಾರೆ. ಆದರೆ ಜನ್ರೇಷನ್ ಬದಲಾಗಿದೆ. ಈಗಿನ ಜನ್ರೇಷನ್ ಕೇವಲ 10 ವರ್ಷಗಳಿಗೊಂದು ಸರಿ ಬದಲಾಗಿದೆ. ನಾವು ಜೆನ್ಸಿಗಳು ಅಂತ ಹೇಳಿಕೊಂಡು ಸಂಬಂಧಗಳನ್ನು ಗೆಳವಿಡ್ತಾ ಇರ್ತಕ್ಕಂಥ ಪ್ರಕರಣಗಳಿವು. ಇದಕ್ಕೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ. ನಾವಿಬ್ಬರೂ 5 ವರ್ಷದಿಂದ ಇಷ್ಟಪಡ್ತಾ ಇದ್ವಿ. ಸೊ ಅದರಿಂದ ನಾವು 4ನೇ ತಾರೀಕು ಹೋಗ್ಬಿಟ್ಟು ಮ್ಯಾರೇಜ್ ಆದ್ವಿ. ಇಲ್ಲಿ ಅಂಗಟ್ಟದಲ್ಲಿ ಶಿವನ್ ಟೆಂಪಲ್ ಅಲ್ಲಿ ಹೋಗ್ಬಿಟ್ಟು ಇಬ್ಬರೂ ಇಷ್ಟ ಪ್ರಕಾರನೇ ಇಬ್ಬರು ಹೋಗ್ಬಿಟ್ಟು ಮದುವೆ ಆಗಿದ್ವಿ. ಮದುವೆಗೆ ಅಂತ ಅವ್ರ ಮನೇಲಿ ಒಪ್ಪಲ್ಲ, ಕೊಡಲ್ಲ, ಹಿಂಗೆ ಮಾತಾಡಿದರು. ತಿರ್ಗಿ ಆದರೂ ನಾನು ಒಪ್ಕೊಂಡು ಮಾತಾಡೋಣ ಅಂತ ಮದುವೆ ಆಗೋಣ ಅಂತ ಇವ್ರಿಗೆ ಹೇಳಿದ್ದೆ. ತಿರುಗಿ ಹುಡುಗಿಗೆ ಬೇರೆ ಸಂಬಂಧ ಮಾಡಿಬಿಟ್ಟು ವಿಷಯ ಕುಡಿತು ಅವ್ರಿಗೆ ಮಾಡ್ಕೊಬೇಕು ಅಂತ ಇವ್ರಿಗೆ ಟಾರ್ಚರ್ ಕೊಟ್ಟರು. ಅದರಿಂದ ನಾನು ಹೇಳಿದೆ, ಸರಿ ಆಯಿತು ನೋಡ್ಕೊಳ್ಳೋಣ ಮುಂದೆ ಅಂದ್ಬಿಟ್ಟು ಹೇಳಿದೆ. ಹುಡುಗಿಗೆ ನಾನು ನೈಟ್ ಟಾರ್ಚರ್ ಕೊಟ್ಟರು ಜಾಸ್ತಿ. ಬಂದುಬಿಡು ನಾನು ಕರ್ಕೊಂಡೋಗಿ ಬಂದುಬಿಡು ಫೋನ್ ಮಾಡಿದ್ದೆ ಹುಡುಗಿ.